Physical gold and digital gold video sir, please best for a 24 age person. ಪ್ಲೀಸ್ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ. ಗೋಲ್ಡ್ ಬಗ್ಗೆ ತುಂಬಾ ಕ್ವಶನ್ ಕೇಳ್ತಿದ್ದೀರಾ, ಯಾಕಂದ್ರೆ ಗೋಲ್ಡ್ ರೀಸೆಂಟ್ಲಿ ಮೇಲ್ ಹೋಗ್ತಾ ಇದೆ ಅಂತ. ಫಿಸಿಕಲ್ ಗೋಲ್ಡ್ ಪ್ರಾಬ್ಲಮ್ ಏನಂದ್ರೆ ಮೇಕಿಂಗ್ ಚಾರ್ಜ್ ಮತ್ತೆ ವೇಸ್ಟೇಜ್ ಆಗ್ತಾರೆ. ಇದರಿಂದ ನಾವು ತೆಗಿಯೋಂತ ರಿಟರ್ನ್ ಅವರೇ ತಿಂದ್ಬಿಡ್ತಾರೆ, ಅದರಲ್ಲೇ ಹೋಗ್ಬಿಡುತ್ತೆ. ಅದಕ್ಕೇನೆ ಡಿಜಿಟಲ್ ಗೋಲ್ಡ್ ಬೆಸ್ಟ್. ಡಿಜಿಟಲ್ ಗೋಲ್ಡ್ ಅಂದ್ರೆ ಬೇರೆ ಬೇರೆ ವಿಧವೇ, ಅದನ್ನೆಲ್ಲ ಯೂಸ್ ಮಾಡಬೇಡಿ. ಬಿಕಾಸ್ ಅದರಲ್ಲಿ GST ಹಾಕ್ತಾರೆ 3%. ನೀವೇನಾದ್ರು 10,000 ರೂಪಾಯಿದು ಗೋಲ್ಡ್ ತಗೊಂಡ್ರೆ ಅವರು 300 ರೂಪಾಯಿ GST ಹಾಕ್ತಾರೆ. ಅದ್ರ ಬದಲು ನೀವು ಗೋಲ್ಡ್ ಬೀಸ್ ನ ಬೈ ಮಾಡಿ. ಗೋಲ್ಡ್ ಬೀಸ್ ಬೆಸ್ಟ್, ಯಾಕಂದ್ರೆ ಇದರಲ್ಲಿ ನೋ GST, ನೋ ಟ್ಯಾಕ್ಸ್. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನಾರ್ಮಲ್ ಗೋಲ್ಡ್ ಅಲ್ಲೂ ಕಟ್ಟಬೇಕು. ನೀವು ಲೀಗಲ್ ಅಲ್ಲಿ ಗೋಲ್ಡ್ ಬೈ ಮಾಡ್ತೀರಾ ಅಂದ್ರೆ, ನೀವು ಶಾಪ್ ಅಲ್ಲಿ ಗೋಲ್ಡ್ ಬೈ ಮಾಡೋದು ಅಂಗಡಿಗಳಿಗೆ ಗೊತ್ತಾಗಲ್ಲ, ಅದಕ್ಕೆ ಅಲ್ಲಿ ಕ್ಯಾಪಿಟಲ್ ಗೇನ್ ಅಷ್ಟೊಂದು ತಲೆನೋವಿಲ್ಲ. ಬಟ್ ನೀವು ಲೀಗಲ್ ಆಗಿ ಗೋಲ್ಡ್ ನ ಬೈ ಮಾಡ್ತೀರಾ ಅಂದ್ರೆ ಕ್ಯಾಪಿಟಲ್ ಗೇನ್ ಕಟ್ಟಬೇಕು. ಗೋಲ್ಡ್ ಬೀಸ್ ಅಲ್ಲಿ ಬೈ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಅಥವಾ ಗೋಲ್ಡ್ ಮ್ಯೂಚುವಲ್ ಫಂಡ್, ಎನಿ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಲ್ಲೂ ನೀವು ಮಾಡಬಹುದು. SIP ಕೂಡ ಮಾಡ್ಕೊಂಡು ಹೋಗಬಹುದು. ತಿಂಗಳ ಅಲ್ಲೆಲ್ಲೋ ಜ್ಯುವೆಲರಿ ಶಾಪ್ ಅಲ್ಲೋ ಕಟ್ಟೋದ್ಕಿನ್ನ ನೀವು ಇಲ್ಲೇ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡ್ಕೊಂಡು ಹೋಗ್ಬೋದು.